ಅದರ ಪಕ್ಕದ ಜಿಲ್ಲೆ ಯಾದಗಿರಿಗೆ ಹೋಗೋಣ. ಯಾದಗಿರಿ ನಗರದ ಜನ ಅಂತೂ ಈ ನಿರೀಕ್ಷೆಗೂ ಮೀರಿ ಬಂದಂತಹ ಭೀಮಾ ನದಿ ನೀರು ನಗರ ನಿವಾಸಿಗಳನ್ನು ತತ್ತರಿಸೋ ಹಾಗೆ ಮಾಡಿದೆ. ಮನೆಗಳೆಲ್ಲ ನೀರು ಪಾಲು, ಜನರು ಕಂಗಾಲಾಗ್ಬಿಟ್ಟಿದ್ದಾರೆ. ಯಾದಗಿರಿ ನಗರದ ಜನ ವೀರಭದ್ರೇಶ್ವರ ಬಡಾವಣೆ, ವಿಶ್ವಾರಾಧ್ಯ ಬಡಾವಣೆ ನಿವಾಸಿಗಳು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಮನೆಯಿಂದ ಹೊರಬರಲಾರದೆ ಜನರು ಪರದಾಡ್ತಾ ಇದ್ದಾರೆ. ಈ ಭಾಗದಲ್ಲಿ SDRF ತಂಡದಿಂದ ಬೋಟ್ ಮೂಲಕ ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಎಲ್ಲರನ್ನೂ ಸುರಕ್ಷಿತ ಕೇಂದ್ರಕ್ಕೆ, ಕಾಳಜಿ ಕೇಂದ್ರಕ್ಕೆ ಕರ್ಕೊಂಡೋಗಿ ಬಿಡಬೇಕು. ಭೀಮಾ ನದಿಯ ಅಬ್ಬರ ನೋಡಿ ಇಲ್ಲಿ ನಗರದಲ್ಲಿ ಹೇಗಾಗಿದೆ ಪರಿಸ್ಥಿತಿ ಅಂತ. ನಿತ್ಯದ ಕೆಲಸಗಳಿಗೆ ಪಾಪ ಜನ ಹೊರಬರಲಾಗದೆ ಪರದಾಡ್ತಾ ಇದ್ದಾರೆ. ಕೆಲವರು ಮನೆಯಿಂದ ಸ್ಥಳಾಂತರಗೊಂಡಿದ್ದಾರೆ. ಮೇಲ್ಮಹಡಿಗಳಲ್ಲಿ ನಿವಾಸಿಗಳು ಹೊರಬರದೆ ಮನೆಯಲ್ಲೇ ಉಳ್ಕೊಂಡಿದ್ದಾರೆ. ಸೊ ಇಡೀ ಯಾದಗಿರಿ ನಗರದ ಪರಿಸ್ಥಿತಿ ಹೀಗಿದೆ. SDRF ಟೀಮ್ ಅವರು ಅವ್ರ ಕೈಲಾದಷ್ಟು ಜನರನ್ನ ಅವರವರ ತುರ್ತಿಗೆ, ಅವರವರ ಅಗತ್ಯತೆಗೆ ಅನುಕೂಲವಾದಂತೆ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಮಳೆಯ ಅಬ್ಬರಕ್ಕೆ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ನಿಜಕ್ಕೂ ಕೂಡ ಜಲ ತಾಂಡವ ನಡೆದಿದೆ ಅಂತಲೇ ಹೇಳ್ಬೋದು. ಆ ಒಂದು ಜಲ ತಾಂಡವಕ್ಕೆ ನಿಜಕ್ಕೂ ಯಾದಗಿರಿಯ ನಗರ ದಿಗ್ಬಂಧನವನ್ನು ಅನುಭವಿಸ್ತಾ ಇದೆ. ಈ ಜಲ ದಿಗ್ಬಂಧನದಿಂದಾಗಿ ಸಾಕಷ್ಟು ಬಡಾವಣೆಗಳಲ್ಲಿ ನೀರು ತುಂಬಿರುವಂಥದ್ದು. ಇಲ್ಲಿರ್ತಕ್ಕಂಥ ಏನು ಬಡಾವಣೆಯ ರಸ್ತೆಗಳಿದೆ ಅವು ಕಾಲುವೆಗಳಾಗಿ ಮಾರ್ಪಟ್ಟಿರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಯಾದಗಿರಿ ನಗರದ ವೀರಭದ್ರೇಶ್ವರ ಬಡಾವಣೆಯ ಒಂದು ಪರಿಸ್ಥಿತಿ ಇರುವಂಥದ್ದು. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು ಕಾಣುತ್ತೆ. ಸಂಪೂರ್ಣವಾಗಿ ಏನು ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮನೆ ಇರ್ಬೋದು, ಅಂಗಡಿಗಳಿರ್ಬೋದು, ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು. ಯಾವುದೇ ರೀತಿಯಿಂದಲೂ ಕೂಡ ಜನ ಹೊರಗಡೆ ಬಾರದಂಥ ಪರಿಸ್ಥಿತಿ ಇದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಇಲ್ಲಿನ ಜನ ನಿದ್ದೆಯನ್ನು ಮಾಡದೇನೆ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು. ಈಗಾಗಲೇ SDRF ತಂಡದ ಏನಿದೆ ಅವರು ಕೂಡ ಸಾಕಷ್ಟು ಜನರನ್ನ ಈಗಾಗಲೇ ರೆಸ್ಕ್ಯೂ ಮಾಡಿದ್ದಾರೆ. ಜನರನ್ನ ಹೊರ ತರುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಮನೆಯಲ್ಲಿರ್ತಕ್ಕಂಥ ವಸ್ತುಗಳೆಲ್ಲ ಸಂಪೂರ್ಣವಾಗಿ ಏನು ಜಲಾವೃತ ಆಗಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಾಂಪೌಂಡು ಒಳಗಡೆ ಎಷ್ಟರ ಮಟ್ಟಿಗೆ ನೀರು ನುಗ್ಗಿದೆ ಅನ್ನುವಂಥದ್ದು. ಇಲ್ಲಿರ್ತಕ್ಕಂಥ ಏನು ಸಿದ್ಧಿವಿನಾಯಕ ಮಂದಿರ ಇದೆ, ಆ ಮಂದಿರ ಸಂಪೂರ್ಣವಾಗಿ ಜಲಾವೃತ ಆಗಿರೋದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೇವಲ ಈ ಮಂದಿರ ಮಾತ್ರ ಅಲ್ಲ, ಇಲ್ಲಿನ ಮನೆಗಳು ಮಾತ್ರ ಅಲ್ಲ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಸ್ಟ್ರಕ್ಚರ್ ಕೂಡ ಜಲಾವೃತಗೊಂಡಿರುವಂಥದ್ದು. ಸುಮಾರು 5 ರಿಂದ 6 ಅಡಿಯಷ್ಟು ನೀರು ಇಲ್ಲಿ ತುಂಬಿಕೊಂಡಿರುವಂಥದ್ದು. ಹೀಗಾಗಿ ಜನ ನಿಜಕ್ಕೂ ಕೂಡ ಭೂಮಿ ಮೇಲೆ ಇದೀವ ಅಥವಾ ನದಿಯಲ್ಲಿ ವಾಸ ಮಾಡ್ತಾ ಇದೀವ ಅನ್ನೋಂಥ ಆ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ವೃದ್ಧರು ಇರ್ಬೋದು, ಮಕ್ಕಳು ಇರ್ಬೋದು, ರಾತ್ರಿ ಎಲ್ಲ ಕಷ್ಟಪಟ್ಟಿರುವಂಥದ್ದು. ಅವರೆಲ್ಲರೂ ಕೂಡ ರೆಸ್ಕ್ಯೂ ಮಾಡುವಂಥ ಕಾರ್ಯಾಚರಣೆ ನಿರಂತರವಾಗಿ ನಡೆದಿರುವಂಥದ್ದು. ಏನು ಯಾದಗಿರಿಯ ನಗರದ ಪಕ್ಕದಲ್ಲೇ ಭೀಮಾ ನದಿ ಹರಿತಾ ಇರೋದ್ರಿಂದ ಮತ್ತು ಇಲ್ಲಿರ್ತಕ್ಕಂಥ ಗುರುಸಣಿಗಿ ಬ್ರಿಡ್ಜ್ ಬ್ಯಾರೇಜ್ನ ಹಿನ್ನೀರು ಕೂಡ ನಗರಕ್ಕೆ ನುಗ್ಗಿರೋದ್ರಿಂದ ಈ ಥರದ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಈ ಎಲ್ಲ ಮನೆಗಳ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಈ ನೀರು ಇಳಿಲಿಕ್ಕೆ ಇನ್ನೂ ಕೂಡ ಸಾಕಷ್ಟು ಸಮಯ ಬೇಕಾಗುತ್ತೆ. ಯಾಕೆಂದರೆ ಸನ್ನತಿ ಬ್ಯಾರೇಜ್ನಿಂದ ಸದ್ಯಕ್ಕೆ 4,90,000 ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇರೋದ್ರಿಂದ ಇನ್ನೂ ಹೆಚ್ಚು ಪ್ರಮಾಣದ ಪ್ರವಾಹದ ಒಂದು ಆತಂಕವನ್ನು ಇಲ್ಲಿನ ಜನ ನಿಜಕ್ಕೂ ಎದುರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಏನು ಮೇಲಂತಸ್ತಿನಲ್ಲಿರ್ತಕ್ಕಂಥ ಜನ ಇನ್ನೂ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಹಿಂದೇಟಾಗ್ತಾ ಇರುವಂಥದ್ದು ಕಾಣ್ತಾ ಇದೆ. ಆದರೆ ಏನು ಗ್ರೌಂಡ್ ಫ್ಲೋರ್ನಲ್ಲಿ ಇದ್ದಂಥ ಜನರೆಲ್ಲರೂ ಕೂಡ ಈಗ ಖಾಲಿ ಮಾಡಿರುವಂಥದ್ದು. ನಾವೀಗ SDRF ಸಿಬ್ಬಂದಿಗಳನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಅವರು ನಿಜಕ್ಕೂ ಯಾವ ರೀತಿಯಾದಂಥ ರೆಸ್ಕ್ಯೂ ಕಾರ್ಯಾಚರಣೆಯನ್ನು ಮಾಡಿದರು ಅನ್ನುವಂಥದ್ದು. ಸರ್, ಈಗ ಈ ಒಂದು ಪ್ರದೇಶಗಳನ್ನ ನೋಡಿದ್ರೆ ಎಲ್ಲಿ ನೋಡಿದ್ರು ನೀರೇ ನೀರು. ಹೇಗೆ ಎಲ್ಲ ರಕ್ಷಣಾ ಕಾರ್ಯ ಆಯಿತು? ಎಷ್ಟು ಜನರನ್ನ ರಕ್ಷಣೆ ಮಾಡಿದ್ದೀರಿ? ಸರ್, ಇಲ್ಲಿವರೆಗೂ ಒಂದು ಸುಮಾರು 50 ಜನರನ್ನ ನಾವು ರಕ್ಷಣೆ ಮಾಡಿದ್ದೀವಿ. ಅದರಲ್ಲಿ ವಯೋವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ. ಪ್ರತಿಯೊಬ್ಬರನ್ನ ನಾವು SDRF ಡಿ ಕಂಪ್ನಿ ಕಲಬುರಗಿಂದ ಬಂದಿದ್ದೀವಿ. ಬಂದುಬಿಟ್ಟು ಪ್ರತಿಯೊಬ್ಬರನ್ನ ಇಲ್ಲಿ ನಾವು ರೆಸ್ಕ್ಯೂ ಮಾಡ್ತಿದ್ವಿ ಸರ್. ಇವಾಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಜನನೂ ಬರ್ತಾ ಇದ್ದಾರೆ. ಇವಾಗ ನಮಗೆ ಸ್ವಲ್ಪ ಸ್ಪಂದನೆ ಕೂಡ ಸಿಗ್ತಾ ಇದೆ. ಮನೆ ಮನೆಗೆ ಹೋಗಿ ಯಾರಾದರೂ ಬರೋರಿದ್ದೀರಾ, ವಯೋವೃದ್ಧರು ಇದ್ದೀರಾ, ಮಕ್ಕಳಿದ್ದೀರಾ, ಎಲ್ಲರನ್ನ ಕೇಳ್ಕೊಂಡು ನಾವು ಹೊರಗಡೆ ಕರ್ಕೊಂಡು ರೆಸ್ಕ್ಯೂ ಮಾಡ್ತಾಯಿದ್ವಿ ಸರ್. ನಿಜಕ್ಕೂ ಕೂಡ ಏನು ಈ ಒಂದು ಪ್ರವಾಹದ ಪರಿಸ್ಥಿತಿಯಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳು ಕೂಡ ಇದೇ ಪರಿಸ್ಥಿತಿ ಅನ್ನುವಂಥದ್ದು. ಇಲ್ಲೊಂದಿಷ್ಟು ಜನ ಇದ್ದಾರೆ, ಅವರನ್ನು ರೆಸ್ಕ್ಯೂ ಮಾಡುವಂಥ ಕಾರ್ಯಾಚರಣೆ ಈಗ ನಡೆದಿರುವಂಥದ್ದು. ಇಲ್ಲ ನಿವಾಸಿಗಳು ಇನ್ನೇನು ಮನೆಯಲ್ಲಿ ನೀರು ನುಗ್ಗಿರೋದ್ರಿಂದ ಅನಿವಾರ್ಯವಾಗಿ ಅವರು ಹೊರಗಡೆ ಬರಲೇಬೇಕಾದಂಥ ಪರಿಸ್ಥಿತಿಯನ್ನು ಅವರು ಎದುರಿಸ್ತಾ ಇದ್ದಾರೆ. ಹೀಗಾಗಿ ಏನು SDRF ತಂಡ ಇಲ್ಲಿರ್ತಕ್ಕಂಥ ಜನರನ್ನ ರಕ್ಷಣೆ ಮಾಡುವ ಕಾರ್ಯವನ್ನು ನಿರಂತರವಾಗಿ ನಡೆಸಿರುವಂಥದ್ದು. ಕ್ಯಾಮ್ರಾಮನ್ ರೂಪೇಶ್ ಜೊತೆ ವಿಜಯ್ ಜಾಗಟ್ಗಲ್, ಪಬ್ಲಿಕ್ TV, ಯಾದಗಿರಿ. ನೋಡಿ, ಹೀಗೆ ಕೇವಲ ಒಂದೊಂದು ಗ್ರಾಮಗಳ ಪರಿಸ್ಥಿತಿ ಹೀಗಿಲ್ಲ. ಜಿಲ್ಲೆಯಲ್ಲಿ ಅನೇಕ ಗ್ರಾಮಗಳು ಇದೇ ರೀತಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಗ್ರಾಮದ ಜನ ಅವ್ರ ಊರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ.